ಬ್ಯಾಕ್ ಪೇನ್ ಸಮಸ್ಯೆ ಅನ್ನೋದು ಭಾರತದಲ್ಲಿ ಶೇಕಡ 100ರಲ್ಲಿ 48% ಜನಕ್ಕೆ ಕಾಡ್ತಾ ಇದೆ. ಎಸ್, ಒಂದು ಸಮೀಕ್ಷೆ ಹೇಳುವ ಪ್ರಕಾರ ಭಾರತದಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ 100 ಜನರಲ್ಲಿ 48% ಜನಕ್ಕೆ ಬ್ಯಾಕ್ ಪೇನ್ ಕಾಡ್ತಾ ಇದೆ. ಹಾಗಾದ್ರೆ ಬ್ಯಾಕ್ ಪೇನ್ ಬರಕ್ಕೆ ಕಾರಣಗಳಾದ್ರೂ ಏನು? ಅಥವಾ ನಿಮಗೆ ಆಲ್ರೆಡಿ ಬ್ಯಾಕ್ ಪೇನ್ ಬಂದಿದ್ರೆ ಅದನ್ನ ಹೇಗೆ ಗುಣಪಡಿಸಿಕೊಳ್ಬೇಕು, ಅಥವಾ ಬ್ಯಾಕ್ ಪೇನ್ ಬರದ ರೀತಿಯಲ್ಲಿ ನಾವು ಏನೆಲ್ಲ ಪ್ರಿಕಾಷನ್ ತಗೋಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಬ್ಯಾಕ್ ಪೇನ್ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬ್ಯಾಕ್ ಪೇನ್ ಬರೋಕೆ ಕಾರಣಗಳಾದ್ರೆ ಏನು ಅಂತ ನೋಡಕ್ ಹೋದ್ರೆ ಹಲವಾರು ರೀತಿಯ ಕಾರಣಗಳು ಸಿಗ್ತವೆ. ಯಾರೆಲ್ಲ ತುಂಬಾ ಹೊತ್ತು ಕುಳಿತುಕೊಂಡು ಕೆಲಸ ಮಾಡ್ತಿರೋ ಅವರಿಗೆ ಬ್ಯಾಕ್ ಪೇನ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಾವು ವರ್ಕ್ ಮಾಡುವಾಗ 45 ನಿಮಿಷಕ್ಕಿಂತ ಜಾಸ್ತಿ ಹೊತ್ತು ಕುಳಿತುಕೊಂಡು ಕೆಲಸ ಮಾಡೋದು ತಪ್ಪಾಗಿರುತ್ತೆ. ಪ್ರತಿ 45 ನಿಮಿಷಕ್ಕೊಮ್ಮೆ ನಿಂತ್ಕೊಂಡು ಅಥವಾ 2 ನಿಮಿಷ ವಾಕ್ ಮಾಡಿ ಮತ್ತೆ ಕುಳಿತುಕೊಂಡು ತನ್ನ ಕೆಲಸನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಆದ್ರೆ ನಾವುಗಳು ಏನ್ ಮಾಡ್ತೀವಿ, ತುಂಬಾ ಹೊತ್ತು ಕುತ್ಕೊಂಡು ವರ್ಕ್ ಮಾಡೋದೇ ನಮ್ಮ ಜಾಬ್ ಆಗಿರುತ್ತೆ. ಹಾಗೂ ಯಾರೆಲ್ಲ ತುಂಬಾ ಹೊತ್ತು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ಸ್ ಲೆಕ್ಚರರ್ಸ್ ಆಗಿರ್ಬೋದು, ಆಮೇಲೆ ಬಸ್ ಕಂಡಕ್ಟರ್ಸ್ ಆಗಿರ್ಬೋದು, ಹಾಗೂ ಇನ್ನಿತರ ವ್ಯಕ್ತಿಗಳಾಗಿರ್ಬೋದು, ಇವರೆಲ್ಲ ತುಂಬಾ ಹೊತ್ತು ನಿಂತ್ಕೊಳ್ಳೋದ್ರಿಂದ ಲೋಯರ್ ಬ್ಯಾಕ್ ಪೊಸಿಷನ್ ಅಲ್ಲಿ ಅವರ ಮಸಲ್ಸ್ ಸ್ಟಿಫ್ನೆಸ್ ಆಗ್ತಾ ಬರುತ್ತೆ. ಹಾಗೂ ಅದರಿಂದ ನರ್ವ್ ಕಂಪ್ರೆಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇದರಿಂದ ಸಯಾಟಿಕಾ, ಡಿಸ್ಕ್ ಬಲ್ಜ್ ಅಥವಾ ಸ್ಲಿಪ್ ಡಿಸ್ಕ್ ಗಳಂತಹ ದೊಡ್ಡ ನೋವುಗಳಾಗಿ ಪರಿಣಮಿಸ್ತಾ ಹೋಗ್ತವೆ. ಹೆಣ್ಣು ಮಕ್ಕಳಲ್ಲಿ ನೋಡೋದಾದ್ರೆ ಸಾಮಾನ್ಯವಾಗಿ ಯಾರಿಗೆ ಹೆರಿಗೆ ಆಗಿರುತ್ತೋ ಅವರಿಗೆ ಬ್ಯಾಕ್ ಪೇನ್ ಅನ್ನೋದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಯಾಕೆಂದ್ರೆ ಅವರು 9 ತಿಂಗಳ ಕಾಲ ತನ್ನ ಹೊಟ್ಟೆಯಲ್ಲಿ ಪಾಪವನ್ನ ಕ್ಯಾರಿ ಓವರ್ ಮಾಡ್ತಾ ಇರ್ತಾರೆ. ಆಗ ಅವರ ಸ್ಪೈನಲ್ ಕಾರ್ಡ್ ನ L4, L5 ಮತ್ತು L5, S1 ನ ಭಾಗದಲ್ಲಿ ಆ ಸಂಪೂರ್ಣ ಒತ್ತಡ ಬೀಳಿರುತ್ತೆ. ಆಗ ಅದರ ಸರೌಂಡಿಂಗ್ ಅಲ್ಲಿ ಇರುವಂತಹ ಮಸಲ್ಸ್ ಕೂಡ ಸ್ಟಿಫ್ನೆಸ್ ಆಗ್ತಾ ಬರುತ್ತೆ. ಜೊತೆಗೆ ಅಕ್ಕಪಕ್ಕದಲ್ಲಿರುವ ನರ್ವ್ಗಳು ಕೂಡ ಕಂಪ್ರೆಸ್ ಆಗ್ತಾ ಬರ್ತವೆ. ಆಗ ಆಟೋಮೆಟಿಕ್ ಆಗಿ ನರಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಅವರಿಗೆ ಸಯಾಟಿಕಾ ಆಗುವಂತಹ ಚಾನ್ಸಸ್ ಇರುತ್ತೆ. ಸಯಾಟಿಕಾ ಅಂತ ಹೇಳಿದ್ರೆ ಹಿಪ್ ನ ಭಾಗದಲ್ಲಿ ಪೇನ್ ಕಾಣಿಸ್ಕೊಳ್ಳೋದು, ಅಥವಾ ತೊಡೆ ಭಾಗದಲ್ಲಿ ಕಾಣಿಸ್ಕೊಳ್ಳೋದು, ಅಥವಾ ಮೀನುಕಂಡದ ಭಾಗದಲ್ಲಿ ಪೇನ್ ಕಾಣಿಸ್ಕೊಳ್ಳೋದು, ಇವೆಲ್ಲವೂ ಕೂಡ ಸಯಾಟಿಕಾದ ಗುಣಲಕ್ಷಣಗಳಾಗಿವೆ. ಹಾಗೂ ಇವತ್ತಿನ ಯೂತ್ಸ್ ಗಳಲ್ಲಿ ನಾವು ಬ್ಯಾಕ್ ಪೇನ್ ಏನೆಲ್ಲ ನೋಡ್ತಾ ಇದೀವಿ, ಅವರಿಗೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಇಂದ ಬ್ಯಾಕ್ ಪೇನ್ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ. ಹಾಗೂ ಇವತ್ತಿನ ಯೂತ್ಸ್ ಗಳಲ್ಲಿ ನಾವು ಬ್ಯಾಕ್ ಪೇನ್ ಏನ್ ನೋಡ್ತಾ ಇದೀವಿ, ಅವರಿಗೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿಯಿಂದ ಬ್ಯಾಕ್ ಪೇನ್ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ. ಯಾರೆಲ್ಲ ದೈಹಿಕ ಚಟುವಟಿಕೆಗಳಿಂದ ದೂರ ಇದ್ದೀರಿ ಅವರಿಗೆಲ್ಲ ಬ್ಯಾಕ್ ಪೇನ್ ಬರೋದು ಖಚಿತ ಅಂತಾನೆ ಹೇಳ್ಬೋದು. ಹಾಗೂ ವಯಸ್ಸಾದವರಲ್ಲಿ, ವಯೋವೃದ್ಧರಲ್ಲಿ ನಾವು ಬ್ಯಾಕ್ ಪೇನ್ ನ ಕಾಣಿಸ್ಕೊಳ್ತಾ ಇರ್ತೀವಿ. ಅವರಿಗೆ ಏಜ್ ಫ್ಯಾಕ್ಟರ್ ನಿಂದ ಬ್ಯಾಕ್ ಪೇನ್ ಬರೋದು ಸಾಮಾನ್ಯವಾಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್ ಅವರಿಗೆ ಡಿಸ್ಕ್, ನಮ್ಮ ಸ್ಪೈನಲ್ ಕಾರ್ಡ್ ನಲ್ಲಿ ಇರುವಂತಹ ಡಿಸ್ಕ್ ಗಳಲ್ಲಿ ಡಿಜೆನರೇಟ್ ಆಗ್ತಾ ಬರುತ್ತೆ. ಅದರಿಂದಲೂ ಕೂಡ ಅವರಿಗೆ ಬ್ಯಾಕ್ ಪೇನ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಗ ನರ್ವ್ ಕೂಡ ಕಂಪ್ರೆಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆಗ ನರಗಳಲ್ಲಿ ಆಗ್ತಿರುವಂತಹ ರಕ್ತ ಸಂಚಾರ ಕಡಿಮೆ ಆಗ್ತಾ ಬರುತ್ತೆ. ಅದರಿಂದಲೂ ಕೂಡ ಅವರಿಗೆ ಬ್ಯಾಕ್ ಪೇನ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಯಾರಿಗೆ ಕ್ರೋನಿಕ್ ಅಂದ್ರೆ ತುಂಬಾ ಜಾಸ್ತಿ ಪೇನ್ ಇರುತ್ತೋ ಅವರು ಮೆಡಿಕೇಶನ್ಗೆ ಹೋಗ್ಬೇಕಾಗುತ್ತೆ. ಅದಕ್ಕಿಂತ ಕಡಿಮೆಯಲ್ಲಿರೋರು, ಅಂದ್ರೆ ಯಾವಾಗೋ ಒಂದ್ ಟೈಮ್ ಅಲ್ಲಿ ನಮ್ಗೆ ಪೇನ್ ಕಾಣಿಸ್ಕೊಳ್ತಿದೆ ಅಂದ್ರೆ ಅವರು ತನ್ನ ಆಹಾರ ಪದ್ಧತಿಯನ್ನ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೂ ದೈನಂದಿನ ದೈಹಿಕ ಚಟುವಟಿಕೆಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕಾಗುತ್ತೆ. ಇವುಗಳಿಂದ ಕೂಡ ನಾವು ಬ್ಯಾಕ್ ಪೇನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು. ಯಾವೆಲ್ಲ ಎಕ್ಸರ್ಸೈಸ್ ಅಥವಾ ಯಾವೆಲ್ಲ ಆಹಾರ ತಿನ್ಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಇನ್ನೂ ಕೂಡ ಯಾರೆಲ್ಲ ತುಂಬಾ ದಿನಗಳಿಂದ ಬ್ಯಾಕ್ ಪೇನ್ ಸಮಸ್ಯೆಯಿಂದ ಬಳಲ್ತಿದ್ದೀರಾ ಅವರು ಒಮ್ಮೆ ನಮ್ಮ ಕ್ಲಿನಿಕ್ಗೆ ಭೇಟಿ ಕೊಟ್ಟು ಗುಣಮುಖರಾಗಿ. ಕಾರಣ ನಮ್ಮ ಹತ್ರ ಅಕ್ಯುಪಂಕ್ಚರ್ ಥೆರಪಿ, ಕೈರೋಪ್ರಾಕ್ಟಿಕ್ ಥೆರಪಿ, ಕಪಿಂಗ್ ಥೆರಪಿ ಹಾಗೂ ಮಸಾಜ್ ಥೆರಪಿಯಿಂದ ನಾವು ನಿಮ್ಮೆಲ್ಲಾ ನೋವುಗಳನ್ನ ಗುಣಮುಖರಾಗಿ ಮಾಡ್ತೇವೆ. ಇನ್ನು ಹೆಚ್ಚಿನ ವಿಡಿಯೋಗಳೊಂದಿಗೆ ಸಿಗ್ತೀನಿ. ನಮಸ್ಕಾರ.